ಹಂಗಾಗಿ ಸ್ವಲ್ಪ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಪಾಪದ ಹುಡುಗ ಅನ್ಸುತ್ತೆ. ಯಾಕ್ರಿ ಮತ್ತೆ ಪಾಪ ಅವನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿ ನೋಡ್ತೀರಾ? ಹೌದು, ಯಾರು ಇಷ್ಟ ಆಗ್ತಾರೆ? ವಿನಯ್ ಇಷ್ಟ. ಏನಕ್ಕೆ ರೀ? ಯಾಕೆಂದ್ರೆ ಅವ್ರು ಆನೆಸ್ಟಾಗಿ ಆಡ್ತಾ ಇದ್ದಾರೆ. ಅವ್ರನ್ನ ತುಂಬ ಕೋಪ ಭರಿಸ್ತಾ ಇರೋದು ಸಂಗೀತ ಅವರು. ಒಬ್ಬ ಮನುಷ್ಯನಿಗೆ ಸುಮ್ಮನೆ ಇರೋ ಮನುಷ್ಯನ ಕೆದ್ಕೊಂಡು ಹೋಗಿ ಕೋಪ ಭರಿಸಿದ್ರೆ ಯಾರಿಗೆ ಆಗಲಿ ಕೋಪ ಬರುತ್ತೋ ಬರಲ್ವೋ. ವಿನಯ್ ಆನೆಸ್ಟಾಗಿ ಆಡ್ತಾ ಇದ್ದಾರೆ ನನ್ಗನ್ಸುತ್ತೆ ಅವರೇ. ಅಲ್ಲ, ಅಷ್ಟು ಕೋಪ ಜಗಳ ಆಡೋದು ನೆಸೆಸಿಟಿ ಇದೆಯಾ ಬಿಗ್ ಬಾಸ್ ಶೋ ಅಲ್ಲಿ ಅಂತಾರೆ? ನೆಸೆಸಿಟಿ ಇಲ್ಲ, ಬಟ್ ಅವರು ಆ ಥರ ಮನುಷ್ಯನ ಸುಮ್ಮನೆ ಇರೋ ಮನುಷ್ಯನಿಗೆ ಕೋಪ ಬರ್ಸೋ ಥರ ಮಾಡಿದ್ರೆ ಯಾವ ವ್ಯಕ್ತಿ ಆದ್ರೂ ಕೋಪ ಮಾಡ್ಕೊತಾರೆ, ಜಗಳ ಮಾಡೇ ಮಾಡ್ತಾರೆ. ನಾನು ನಿಮಗೆ ಕೋಪ ಬರ್ಸಿದ್ರೆ ನೀವು ನನ್ನ ರೇಗಲ್ವಾ? ಅದೇ ಥರನೇ ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ? ಮೋಸ್ಟ್ಲಿ ಸಂಗೀತ ವಿನಯ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಹೌದು, ನನಗೆ ವಿನಯ್ ಇಷ್ಟ. ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪರ್ಸ್ನಲ್ ಆಗಿ ವಿನಯ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ನನಗೆ. ಕಾರ್ತಿಕ್ ಅವರು ಓಕೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಅವರು ತುಂಬ ಸಿಂಪತ್ತಿಯಿಂದ ಆಡ್ತಾ ಇದ್ದಾರೆ ಅನಿಸುತ್ತೆ. ತುಂಬ ಇನ್ನೋಸೆಂಟ್ ಆಗಿ ಜನಗಳಿಂದ ಓಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇಡೀ ಕರ್ನಾಟಕನೇ ಅವರು ವಿನ್ ಆಗ್ಬೇಕನ್ನೋ ಒಂದು ಟಾಕ್ ಶುರುವಾಗಿದೆ ಈಗಾಗಲೇ. ಪ್ರತಾಪ್ ಗೆಲ್ಬೇಕು ಅಂತ. ಡ್ರೋನ್ ಪ್ರತಾಪ್ ಗೆಲ್ಬೇಕಂತ ಹೇಳಿ. ಸೈಲೆಂಟಾಗಿ ಮಾಡೋ ವ್ಯಕ್ತಿ ಬೆಟರಾ ಅಥವಾ ಕರೆಕ್ಟಾಗಿ ಮಾತಾಡೋ ವ್ಯಕ್ತಿ ಬೆಟರಾ? ಎದುರಿಗೆ ಮಾತಾಡಿ ಕರೆಕ್ಟಾಗಿ ಮಾತಾಡೋದು ವಿನಯ್ ಅನಿಸುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರಾಗಿ ನಡೆಸ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ. ನಂಗಂತೂ ಇಷ್ಟ ಆಯ್ತು. ಪ್ರತಿ ವಾರದ ಪಂಚಾಯತಿ ಓಕೆ, ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತಾರೆ? ನನಗೆ ಈ ವಾರ ಏನಕ್ಕೆ? ಅವಿನಾಶ್. ಏನು ಅವ್ರದ್ದು ಏನೂ ಇಲ್ಲ, ಸೈಲೆಂಟ್ ಇದ್ದಾರೆ ಅವರು. ಮನೆ ಮಾವುತ ಅಂತೇಳಿ ಬಂದರು. ಅದೇ ಏನು ಅದಕ್ಕೆ ಅವ್ರಿಗೆ ಸಂಬಂಧನೇ ಇಲ್ಲ. ಮಾವುತ ಅನ್ನೋದಕ್ಕೆ ಅವ್ರಿಗೂ ಸಂಬಂಧನೇ ಇಲ್ಲ. ಮನೆಗೆ ಹೋಗ್ತಾರಂದ್ರೆ ಹೋಗ್ಬೋದು. ಥ್ಯಾಂಕ್ ಯು. ನಿಮ್ಮ ಓಟು? ನನ್ನ ಓಟ್ ವಿನಯ್ಗೇನೆ. 100% ವಿನಯ್ಗೇನೆ. ಯಾಕಂದ್ರೆ ಅವ್ರು ಎದ್ರಿಗೆ ಎಲ್ಲನೂ ಕೇಳ್ತಿದ್ದಾರೆ, ಮನಸ್ಸಲ್ಲಿ ಏನು ಇಟ್ಕೊಳ್ತೀರಾ, ಎದ್ರಿಗೆ ಕರೆಕ್ಟಾಗಿ ಮಾತಾಡ್ತಿದ್ದಾರೆ. ಅದು ನನಗೇನೋ ಬೆಟರ್ ಅನಿಸ್ತು. ಈ ಸಲದ ಬಿಗ್ ಬಾಸ್ ಇಟ್ಕೊಂಡು ಪ್ರತಾಪ್ ಥರ ಸೈಲೆಂಟಾಗಿ ಇದ್ದು ಈ ಥರ ಯೋಚನೆ ಮಾಡೋದಕ್ಕಿಂತ ಡೈರೆಕ್ಟಾಗಿ ಮಾತಾಡೋದು ಬೆಟರ್ ಅಲ್ಲ. ಆನೆಸ್ಟಾಗಿ ಆಡ್ತಿದ್ದಾರೆ ವಿನಯ್. ನನಗೇನು ವಿನಯೇ ಇಷ್ಟ, ತುಂಬ ಇಷ್ಟ. ನನಗೆ, ನನ್ನ ಮಕ್ಕಳಿಗೆ, ನಮ್ಮ ಮಗಳ ಕಾಲೇಜಲ್ಲಿ ಎಲ್ಲರಿಗೂ ವಿನಯ್ ತುಂಬ ಇಷ್ಟ ಆಗ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾರೋ ಏನೋ, ಐ ಡೋಂಟ್ ಲೈಕ್ ಇಟ್. ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ ಅದರಲ್ಲಿ? ವತ್ತೂರು. ಏನಕ್ಕೆ ರೀ? ಅವರು ಆಡೋ ರೀತಿ ನನಗೆ ಇಷ್ಟ ಆಗುತ್ತೆ ಅಷ್ಟೇ. ಸಂಗೀತ ಅವ್ರು ಏನು ಅಷ್ಟೊಂದು ಇಷ್ಟ ಆಗುತ್ತೆ. ಯಾಕ್ರಿ? ಚೆನ್ನಾಗಿ ಆಡ್ತಾ ಇದ್ದಾರಲ್ಲ, ಒಂದು ಹೆಣ್ಣಾಗಿ ಅಲ್ಲ, ಹಂಗಲ್ಲ. ಅವರು ಆಡೋ ಆಟ ಇದರಲ್ಲಿ ಸ್ವಲ್ಪ ವರ್ತೂರು ವೆಂಕಟೇಶ್ ಅವರು ನ್ಯಾಕಾಗಿ ಆಡ್ತಾ ಇದ್ದಾರೆ. ವಿನಯ್ ಅವರು ಸ್ವಲ್ಪ ರೂಡ್ನೆಸ್ ತೋರಿಸ್ತಾ ಇದ್ದಾರೆ. ತುಂಬ ಎಲ್ಲರ ಜೊತೆ ಫೈಟ್ ಮಾಡ್ಕೊಂಡು ಗೆಲ್ಬೇಕಂತ ಇಲ್ಲ. ವಿನಯ್ ತುಂಬ ರೂಡಾಗಿ ವರ್ತನೆ ಮಾಡ್ತಿದ್ದಾರೆ. ಟೀಮ್ ಅವರು ಜೊತೆ ಹರ್ಟ್ ಮಾಡೋದು ಆ ಥರ ಎಲ್ಲ ಆಗ್ತಾ ಇದೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಪಾಪದ ಹುಡುಗ ಅನ್ಸುತ್ತೆ. ಯಾಕ್ರಿ? ಮತ್ತು ಪಾಪ ಅವನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿ ತುಂಬ ಇದು ಮಾಡ್ತಿದ್ದಾರಲ್ವ. ಏನು ಒಂಥರ ಏನಕ್ಕೂ ಇದಿಲ್ಲ ಅನ್ನೋ ಥರ ಟಾರ್ಗೆಟ್ ಮಾಡಿ ಅವನ್ನ ಇದು ಮಾಡ್ತಾರೆ. ಗೆಲ್ತಾರಂತೀರ ಸೋಲ್ತಾರಂತೀರ ಅವರು? ನನ್ನ ಪ್ರಕಾರ ಪ್ರತಾಪೇ ಗೆಲ್ಲಬಹುದು. ಡ್ರೋನ್ ಪ್ರತಾಪೇ ಗೆಲ್ಲಬಹುದು ಅನ್ಸುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಚೆನ್ನಾಗಿ ನಡೆಸ್ತಾರೆ. ಥ್ಯಾಂಕ್ ಯು. ಮಾತಾಡ್ತಾರೆ. ಮೇಡಮ್, ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಮೀಗ ಡ್ರೋನ್ ಪ್ರತಾಪು, ಆಮೇಲೆ ಕಾರ್ತಿಕ್. ಡ್ರೋನ್ ಪ್ರತಾಪ್ ಅವ್ರು ಏನಕ್ಕೆ? ಏನಕ್ಕೆ ಅಂದರೆ ಮೊದಲಿಂದ ಹಾಗೆ ಕನ್ಸಿಸ್ಟೆಂಟ್ ಆಗಿದ್ದಾರೆ. ಏನು ಈ ಥರ ಬೇರೆ ಏನು ಫೇಸಸ್ ತೋರಿಸಿಲ್ಲ. ಆಮೇಲೆ ಎಲ್ಲರ ಜೊತೆನೂ ನಾರ್ಮಲ್ ಆಗಿದ್ದಾರೆ. ಅವ್ರನ್ನ ಫೇಕ್ ಅದು ಇದು ಅಂತೇಳಿ ಕರೀತಾರಲ್ರಿ, ಅದಕ್ಕೇನು ಹೊರಗಡೆ ಪಿಕ್ಚರ್ ಆ ಥರ ತೋರಿಸಿದ್ರು, ಬಟ್ ರಿಯಲ್ ಆಗಿ ಅವ್ರನ್ನ ನೋಡಿದಾಗ ಓಕೆ ಆ ಥರ ಏನೂ ಇಲ್ಲ ಅಂತ ಅನಿಸ್ತಾರೆ. ಬಿಗ್ ಬಾಸ್ ಶೋನಲ್ಲಿ ಅದೇ ಥರ ಸಿಂಪತಿ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಮಾತಿನಿಂದ ಮರಳು ಮಾಡಿದ್ರು, ಅಲ್ಲಿ ಕಣ್ಣೀರು ಹಾಕಿ ಮರಳು ಮಾಡಿದ್ರು ಅನ್ನೋ ಒಂದು ಟಾಕ್ ಇದೆ. ಆ ಥರ ಹೇಳ್ತಾ ಇದ್ದಾರೆ, ಬಟ್ ನಾವು ಡೇ ಟು ಡೇ ಶೋ ನೋಡ್ತಾ ಇದ್ದೀವಲ್ಲ, ಆ ಥರ ನಮಗೇನು ಅನಿಸ್ತಾ ಇಲ್ಲ. ಓಕೆ, ಕಾರ್ತಿಕ್ಕು ಮತ್ತು ಡ್ರೋನ್ ಪ್ರತಾಪ್ ಮಧ್ಯ ಕಾಂಪಿಟೇಷನ್ ಇರುತ್ತೆ. ಸಂಗೀತ, ವಿನಯ್ ಅವರು ದಿನ ಫೈಟ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ಅವರಿಬ್ಬರು ಒಂದೇ ಸೀರಿಯಲಲ್ಲಿ ಮಾಡಿದ್ರು. ಇಬ್ಬರು ಒಂದೇ ಸೀರಿಯಲ್ ಮಾಡಿದ್ರಿಂದ ಅವರಿಬ್ಬರನ್ನು ಕರೆಸ್ಬಾರ್ದಿತ್ತು. ಇವ್ರು ಮಾಡಿದ ತಪ್ಪು ಅದೇನೇನೆ.
ಹಂಗೆ ಮಾಡಿದ್ದಕ್ಕೆ ಏನಾಯ್ತು ಅವರಿಬ್ರಿಗೂ ಕಾಂಟ್ರವರ್ಸಿ ಮೊದಲೇ ಇತ್ತಾರೋ ನಮಗಂತೂ ಗೊತ್ತಿಲ್ಲ ಬಟ್ ಅದು ಅದಿರೋದ್ರಿಂದ ಅದನ್ನ ಹೆಚ್ಚಾಗ್ತಾ ಇದೆ ಇವರಿಬ್ಬರು ಜಗಳ ನಿಲ್ಲುತ್ತಾ ನಿಲ್ಲೋಲ್ಲ ಅಂತಾರೆ. ನಿಲ್ಲಲ್ಲ ಅನ್ಸುತ್ತೆ ಮೊದಲಿಂದ ಇದ್ರೆ ಏನು ನಿಲ್ಲುತ್ತೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ನನಗನ್ಸೋ ಪ್ರಕಾರ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ಅವ್ರು ಇರೋದ್ರಿಂದನೇ ನಾವು ಬಿಗ್ ಬಾಸ್ ನೋಡ್ತಾರೆ, ಅವ್ರು ಮಾಡ್ತಾ ಇರೋದ್ರಿಂದನೇ ನೋಡ್ತಾರೆ. ಈ ಸಲ ಯಾರು ಗೆಲ್ತಾರಂತೀರ? ಈ ಸಲ ಅದೇ ಕಾರ್ತಿಕ್ ಮತ್ತು ಡ್ರೋನ್ ಪ್ರತಾಪ್ ಮಧ್ಯದಲ್ಲಿ ಇದೆ ಕಾಂಪಿಟೇಷನ್. ಅವರಿಬ್ಬರಲ್ಲಿ ಏನಾದರೂ ಒಬ್ಬರು ಗೆಲ್ತಾರೆ. ಈ ವಾರ ಕಾರ್ತಿಕ್ ಮೊದಲಿಂದ ಕನ್ಸಿಸ್ಟೆಂಟ್ ಆಗಿದ್ದು ಬಟ್ ಸಂಗೀತ ಇನ್ಫ್ಲೂಯೆನ್ಸಿಂದ ಸ್ವಲ್ಪ ಓಟ್ಸು ಡ್ರೋನ್ ಪ್ರತಾಪಿಗೆ ಹೋಗ್ತಾ ಇದೆ. ಹಾಗಾಗಿ ಅವರಿಬ್ಬರ ಮಧ್ಯೆ ಸ್ವಲ್ಪ ಕಾಂಪಿಟೇಷನ್. ಕಾರ್ತಿಕ್ ಅವ್ರ ಸಂಗೀತದಿಂದ ಹೊರಗಡೆ ಬರಬೇಕು. ಬರಲ್ಲ ಯಾಕೆ ಅವರು ಕಾರ್ತಿಕ್, ಸಂಗೀತ, ವಿನಯ್ ಅವ್ರು 3 ಜನ ಇದ್ರೇ ಇವಾಗ ಬಿಗ್ ಬಾಸ್ ನಡೀತಾ ಇರೋದು ಅವರಿಂದನೇ. ಇಲ್ಲ ಅಂತಂದರೆ ಬೇರೆ ಯಾರಿದ್ರು ಫ್ಲಾಪ್ ಆಗ್ತಾ ಇತ್ತು. ಕಾಂಟ್ರವರ್ಸಿ ಇದೆ, ಜಗಳ ಇದೆ, ಇದಿದೆ ಅನ್ನೋದಕ್ಕೆ ಜನ ನೋಡ್ತಾ ಇದ್ದಾರೆ ಏನಾಗುತ್ತೆ. ಡೇ ಬೈ ಡೇ ಕ್ಯೂರಿಯಾಸಿಟಿ. ಥ್ಯಾಂಕ್ ಯು ಅಮ್ಮ. ಶೋ ನೋಡ್ತೀರಾ? ಹೌದು ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ ರೀ? ಅದ್ರಲ್ಲಿ ನನಗೆ ಪ್ರತಾಪ್ ಬಂದರೆ ಇಷ್ಟ. ಏನಕ್ಕೆ ರೀ? ಅವ್ರ ಇನ್ನೊಸೆನ್ಸ್ ಇಷ್ಟ. ಅಲ್ಲ ಗೇಮ್ಗಳನ್ನು ಆಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ. ಹೌದು ಆಟ ಆಡ್ತಿದ್ದಾರೆ. ವಿನಯ್, ಸಂಗೀತ, ಕಾರ್ತಿಕ್ ಅವರು ಅಗ್ರೆಸಿವ್ ಆಗಿ ಕೈಕಾಲು ಮುರ್ಕೊಂಡು ಆಡ್ತಾ ಇದ್ದಾರೆ. ಅವ್ರಿಗಿಂತ ಬೆಟ್ರ ಇವರು? ಆ ಥರ ಅಗ್ರೆಸಿವ್ ಆಗಿ ಆಡೋದಕ್ಕಿಂತ ಪೇಷನ್ಸ್ ಆಗಿ ಗೇಮ್ನ ಅರ್ಥ ಮಾಡ್ಕೊಂಡು ಆಡೋದ್ರಲ್ಲಿ ಅರ್ಥ ಇದೆ ಅಲ್ವಾ, ಸೊ ಹಂಗಾಗಿ ಅವ್ರು ಇಷ್ಟ. ಅಲ್ಲ ಯಾವಾಗಲೂ ಸೈಲೆಂಟ್ ಇರ್ತಾರೆ. ಫಿಸಿಕಲ್ ಗೇಮ್ ಅಂತ ಬಂದಾಗ ಎಲ್ಲಿ ಪೈಪೋಟಿ ಆಗಲ್ಲ. ಫಿಸಿಕಲ್ ಗೇಮ್ ಒಂದೇ ಮುಖ್ಯ ಅಲ್ವಲ್ಲ, ಮೈಂಡ್ ಗೇಮು ಮುಖ್ಯ ಅಲ್ವಾ, ಸೊ ಹಂಗಾಗಿ ಅವ್ರ ಬಗ್ಗೆ ಹೊರಗಡೆ ಏನೆಲ್ಲ ರೂಮರ್ ಇತ್ತು ಅದು ಹೆಂಗೆ ನಂಬುದಿರಿ ಅಂತ ಅವ್ರನ್ನ? ಅದು ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿನಗಳ. ಅದನ್ನು ಬಿಗ್ ಬಾಸ್ ಮಾಡಿ ಬಿಡಿಸ್ತಾರೆ ಅಂದ್ಕೊಂಡಿದ್ದೀವಿ, ನೋಡೋಣ. ಬಿಗ್ ಬಾಸ್ ಮನೆಯಿಂದ ಮತ್ತೆ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತೀರಾ? ಯಾರು? ಪ್ರತಾಪ್ ಅವ್ರಾ? ಇಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಅನ್ಕೊಂಡು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರಾಗಿ ನಡೆಸ್ತಾರೆ, ಅದ್ರಲ್ಲಿ ಮಾತೇ ಇಲ್ಲ. ಅವ್ರಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ, ಅವ್ರ ಕಾರ್ಯಕ್ರಮನ ನೋಡೋಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಈ ಸಲ ಟೀಚರು ಮಿಸ್ ಆಗಿದ್ರಲ್ಲ, ಯಾರು ಉತ್ತಮರು ಅನ್ಸಿದ್ರು ಯಾರು ವರ್ಸ್ಟ್ ಅನ್ಸಿದ್ರು? ಸಿರಿ ಮ್ಯಾಮ್ ಉತ್ತಮ ಅನ್ಸುತ್ತೆ. ಟೀಚರ್ ಆಗಿನಾ ಅಥವಾ ಸ್ಟೂಡೆಂಟ್ ಆಗಿ? ಟೀಚರ್ ಆಗಿ. ಸ್ಟೂಡೆಂಟ್ ಆಗಿ ತುಕಾಲಿ ಅವ್ರು ಇಷ್ಟ. ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಟ್ರ ಅವರು? ಹೌದೌದು, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟರು. ತುಂಬ ಖುಷಿ ಇತ್ತು ನೋಡ್ಬೇಕಾದ್ರೆ, ಕಾಮಿಡಿ ಇತ್ತು, ಹಂಗಾಗಿ ಇಷ್ಟ ಆಯ್ತು. ಹೊರತೂರು ಸಂತೋಷ್ ಅವ್ರ ಬಗ್ಗೆ ಏನಂತೀರಾ? ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ನೋಡೋಣ ಯಾರು ಬರ್ತಾರೆ. ವಿನಯ್, ಸಂಗೀತ ಅವ್ರ ಜಗಳ ನಿಲ್ಲುತ್ತಾ ನಿಲ್ಲಲ್ವರು? ಅವ್ರು ನಿಲ್ಲಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಕೊನೆ ಕ್ಷಣದವರೆಗೂ ನೋಡ್ಬೇಕು. ಅವ್ರ ಜಗಳ ಬಂದ್ರೆ ಸಾಕು, ಬೇಜಾರಾಗುತ್ತೆ. ಏನ್ ಮಾಡೋದು, ಅವ್ರು ಮಾಡ್ತಾನೆ ಇರ್ತಾರಲ್ಲ. ಟೀಚರು ಸ್ಟೂಡೆಂಟ್ ಆದಾಗ ಏನೋ ಹೊಂದಾಣಿಕೆ ಆದ್ರ ಅಂತ ಅನಿಸುತ್ತ ಅವಾಗ? ಆದ್ರೂ ಮತ್ತೆ ಮತ್ತೆ ಅವರವರೇ ಗುಸ್ಗುಸು ಅಂತ ಏನೋ ಮಾತಾಡ್ಕೋತಿದ್ರಲ್ಲ, ಏನ್ ಹೊಂದಾಣಿಕೆ ಅಂತ ಹೇಳೋದು. ಹೊರಗಡೆ ಒಂದು ಹೇಳ್ತಾರೆ, ಒಳಗಡೆ ಒಂದು ಮಾತಾಡ್ತಾರೆ. ಯಾರು ಗೆಲ್ಬೋದು ಅಂತೀರಾ ಫೈನಲ್? ಗೊತ್ತಿಲ್ಲ ಸರ್. ಪ್ರತಾಪ್ ಅವ್ರು ಗೆದ್ರೆ ಚೆನ್ನಾಗಿರುತ್ತೆ. ಈ ಸಲ ಎಲಿಮಿನೇಟ್ ಯಾರು ಆಗ್ತಾರೆ? ಗೊತ್ತಿಲ್ಲ ಅದು. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಲತಾ ಅಂತೇಳಿ. ಥ್ಯಾಂಕ್ ಯು.